ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದು ಸ್ಯಾಂಪಲ್ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಸಿಟಿ ರವಿ. ಶಾಸಕರ ಮಗ ಅಂತ ನಿಂದನೆ ಮಾಡಿದ್ದಾರೆ. ಅವರು ಬಳಸಿರುವಂತಹ ಭಾಷೆ ಸಭ್ಯತೆಯ ಭಾಷೆಯಲ್ಲ. 2023-24ರಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರರ ಆತ್ಮಹತ್ಯೆಯಾಗಿತ್ತು. ಎಸ್ಐ, ಡಿವೈಎಸ್ಪಿ, ಕ್ಲಾಸ್ 1 ಆಫೀಸರ್ಗಳೇ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಅಂದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಇದೊಂದು ಶಾಂಪಲ್ ಯಾವ ಪರಿಸ್ಥಿತಿಲಿದೆ ಅಂತ. ಅತಿ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿರೋದು 2023-24ರಲ್ಲಿ ನೀವು ತೆಗೆದು ನೋಡಿ ಬೇಕಾದ್ರೆ ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಡಿವೈಎಸ್ಪಿನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಜಾಗದಲ್ಲಿ ಇರೋಕ್ಕಾಗಲ್ಲ.